ವಿಡಿಯೋ ಎಂಡ್ ತನಕ ನೋಡಿ. ನಾನು ನಿನ್ನೆ ಮೊನ್ನೆ ಎಲ್ಲ ಇದಕ್ಕೆ ಹೋಗಿದ್ದೆ, ಅಯ್ಯಪ್ಪ ಸ್ವಾಮಿ ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆ. ಫುಲ್ ವೀಡಿಯೋ ಹಾಕ್ತೀನಿ ಈಗ, ಎಂಡ್ ತನಕ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನಾವು ಫಸ್ಟು ನಂಜನಗೂಡಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಡ್ಮುಡಿ ಕಟ್ಟಿಸ್ಕೊಂಡ್ವಿ, ಮಾಲೆ ಹಾಕಿಸ್ಕೊಂಡು. ಅದಾದಮೇಲೆ ಕಾರ್ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಅದು ಬನ್ನಿ, ಅದನ್ನು ತೋರಿಸ್ತೀನಿ ನಿಮಗೆ. ದೇವ್ರ ಕೈ ಮುಕ್ಕೊಂಡು ಹೆಚ್ಚು ಕಾಯಿ ಹೊಡೆದ್ಬಿಟ್ಟು ಹೊರಡಕ್ಕೆ ಬಂದ್ವಿ ನೋಡಿ. ಒಟ್ಟು ನಾವು 3 ಜನ ಹೋಗ್ತಿದ್ವಿ. ಕಾಯಿ ಹೊಡೆದ್ಬಿಟ್ಟು ಹೋಗ್ತೀನಿ ಬನ್ನಿ ಈಗ. ನಂಜನಗೂಡಿಂದ ಕಾರ್ ಪೂಜೆ ಮಾಡ್ಕೊಂಡು ಹೊರಟ್ವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ ಮುಂದೆ. ನೀವು ನಂಜನಗೂಡಿಂದ 1.5 ದಿನ ತಗೊಳುತ್ತೆ ನೀವು ಅಯ್ಯಪ್ಪ ಸ್ವಾಮಿಗೆ ಬರಬೇಕು ಅಂದರೆ. ಹಂಗೆ ನಾವು ಬರ್ತಾ ಇದನ್ನ ನೋಡ್ಕೊಬಂದ್ವಿ, ಗುರುವಾರ ಟೆಂಪಲ್ನ. ತುಂಬ ನೀಟಾಗಿ ದರ್ಶನ. ನಾವು ಇಲ್ಲಿ ಬಂದು ಫ್ರೆಶಪ್ ಆದ್ವಿ. ಹಂಗೆ ದೇವ್ರ ಕೈ ಮುಕ್ಕೊಂಡು ಹೊಡ್ತೀವಿ. ಯೂಶ್ವಲಿ ಯಾರೇ ಬಂದ್ರೂ ಇಲ್ಲೇ ಬಂದು ಫ್ರೆಶಪ್ ಆಗ್ಬಿಟ್ಟು ಹೋಗೋದು. ಆಮೇಲೆ ಶಾಕಿಂಗ್ ನ್ಯೂಸ್ ಏನಂದರೆ, ಪ್ರತಿ ಸತಿ ಬಂದರೆ ಎಷ್ಟು ರಶ್ ಇರುತ್ತೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ನಮ್ಮ ಲಕ್ ಏನಂದರೆ ಎಲ್ಲ ಕಡೆನೂ ತುಂಬ ನೀಟಾಗಿ ದರ್ಶನ ಆಯಿತು. ನಾವು ಬಂದಾಗ ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ. ನಾವು ಸುಮಾರು ಒಂದು 5 ಗಂಟೆ ಆಗಿತ್ತು ಬಂದಾಗ. ನೋಡಿ ಇಲ್ಲಿ ಈಚೆ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಹೋಗೋಣ ನಾವು. ಕೈ ಮುಕ್ಕೊಂಡು ನೆಕ್ಸ್ಟ್ ಹೋದ್ವಿ. ಅಲ್ಲಿ ನೋಡ್ಕೊಂಡು ನಾವು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಮಸೀದಿ ಪಕ್ಕ, ಅದು ನೋಡೋಕೆ ಬಂದ್ವಿ. ಆಲ್ಮೋಸ್ಟ್ ಯಾರಾದ್ರು ಬರ್ತಾರೆ, ಇವೆರಡು ದೇವಸ್ಥಾನ ಕಂಪಲ್ಸರಿ ನೋಡಲೇಬೇಕು. ಅದರಿಂದ ನಾವು ಬಂದ್ವಿ. ನಂದು ಫಸ್ಟ್ ವಿಸಿಟ್ ಇದು. ಆಮೇಲೆ ತೋರಿಸ್ತೀನಿ ದೇವಸ್ಥಾನನ ಮುಂದೆ ಹೋಗ್ಬಿಟ್ಟು. ಒಳಗಡೆ ಕ್ಯಾಮ್ರಾ ತೆಗಿಯೋಂಗಿಲ್ಲ, ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಈ ದೇವಸ್ಥಾನ ತೆಗಿಬೋದು, ಆ ದೇವಸ್ಥಾನದಲ್ಲಿ ತೆಗಿಯೋಂಗಿರಲಿಲ್ಲ ಅನಿಸುತ್ತೆ. ನೋಡಿ ತೋರಿಸ್ತೀನಿ ಈಗ. ನಮ್ಗೆ ದೇವ್ರ ದರ್ಶನವೇ ತುಂಬ ನೀಟಾಗಾಯಿತು. ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟು ಕೈ ಮುಕ್ಕೊಂಡು ಏನೂ ಆಗದೆ ಇರಲಿ ಅಂತ ಹೊರಟ್ವಿ. ದಾರಿ ಮಾತ್ರ ತುಂಬ ನೀಟಾಗಿತ್ತು. ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ ದಾರಿ ಅಂತ. ಅಲ್ಲಿ ಆ ಕಡೆ ಈ ಕಡೆ ಫಾಗು, ಮಧ್ಯದಲ್ಲಿ ಗ್ರೀನರಿ. ಅದ್ಮೇಲೆ ರೋಡ್ ನೋಡ್ತಿದ್ರೆ ಏನು ಸಖತ್ತಾಗಿ ಕಾಣಿಸ್ತಿತ್ತು ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗೆ ವ್ಯೂ ಎಂಜಾಯ್ ಮಾಡಿಕೊಂಡು ಬನ್ನಿ ಮೇಲಕ್ಕೆ ಹೋಗೋಣ. ಮೇಲಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ವ್ಯೂ ಮಾತ್ರ ಕ್ರೇಜಿಯಾಗಿತ್ತು. ಬನ್ನಿ ಈಗ ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ. ನೋಡಿ ಅಯ್ಯಪ್ಪ ಸ್ವಾಮಿ ಫೋಟೋ ಹಾಕೊಂಡು ಬಂದ್ವಿ, ಸೇಫಾಗಿ ಆಗಲಿಲ್ಲ ಅಂತ. ಕಾರ್ ಕೈ ಮುಕ್ಕೊಂಡು ಬನ್ನಿ. ಸೂರ್ಯನ ಕೈ ಮುಕ್ಕೊಂಡು ಹೋಗ್ತೀನಿ ಈಗ, ಏನಾಗದೇ ಇರಲಿ ಅಂತ. ಬೆಳಗ್ಗೆ ಮಂಜು ಎಷ್ಟಿದೆ ನೋಡಿ, ಯಪ್ಪ ದೇವ. ಒಂದು 10 ನಿಮಿಷ ಆದಮೇಲೆ ಸೂರ್ಯ ಬಂತು. ಮಂಜು ಇನ್ನೂ ಕ್ಲಿಯರ್ ಆಗಿಲ್ಲ. ಸೂರ್ಯ ಕಪ್ಪಕ್ಕ ನೋಡ್ತಿರ್ಬೋದು ನೀವು ಎಷ್ಟಿದೆ ಮಂಜು ಅಂತ. ಅಯ್ಯಪ್ಪ ಸ್ವಾಮಿ ಜನ ಹೆಂಗಾಯ್ತು ಅಂದರೆ, ಈ ಮಹಿಷಾಸುರನ ತಂಗಿ ಮಹೇಶಿ ಏನಿದ್ದಾಳೆ, ಅವಳು ಬ್ರಹ್ಮದೇವನಿಂದ ಒಂದು ವರ ಪಡೆದಿರ್ತಾಳೆ. ಏನಂದರೆ, ಈ ಭೂಮಿಯಲ್ಲಿ ಯಾರೂ ಮತ್ತು ಯಾರ್ಯಾರೂ ನನ್ನ ಸ್ಪರ್ಶಕ್ಕಾಗಬಾರ್ದು ಅನ್ನೋ ರೀತಿ. ಆಮೇಲೆ ಅದರಿಂದ ಭೂಲೋಕದಲ್ಲಿ ತುಂಬ ಕಷ್ಟ ಆಗ್ತಿರುತ್ತೆ. ಹರಿಹರ ಸೇರಿ ಇದಕ್ಕೇನೋ ಬಗೆಹರಿಸ್ಬೇಕು ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ಜನ್ಮ ಕೊಟ್ಟು ಇವಳನ್ನ ಸಂಹಾರ ಮಾಡ್ಬಾ ಅಂತ ಕಳಿಸ್ತಾರೆ. ಆಗ ಸಂಹಾರ ಮಾಡಿಬಿಟ್ಟು ಲೋಕಕ್ಕೆ ಮುಕ್ತಿ ಕೊಡ್ತಾರೆ. ಇದಿಷ್ಟ ಆಗಿತ್ತು ಅಯ್ಯಪ್ಪ ಸ್ವಾಮಿ ಸ್ಟೋರಿ. ಸೊ ನಾನು ಫೈನಲಿ ಮೇಲಕ್ಕೆ ಬಂದು ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗ್ತೀನಿ ಬನ್ನಿ. ನೆಕ್ಸ್ಟ್ ಇನ್ನೆರಡು ದೇವಸ್ಥಾನಕ್ಕೆ ಹೋಗಬೇಕು. ನಾನು ಇನ್ನೊಂದೇನು ಗೊತ್ತಾ, ನೀವು ಇಲ್ಲಿ ಬರ್ಬೇಕಾದ್ರೆ 18 ಚಿನ್ನದ ಮೆಟ್ಲಿದ್ದಾವೆ ಇಲ್ಲಿ. ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೂ. ಅದು ನೋಡ್ಕೊಂಡು ನಾವು ನೆಕ್ಸ್ಟು ತೆಂಕಾಶಿಗೆ ಬಂದ್ವಿ. ಒಳಗಡೆ ಫೋಟೋಗ್ರಫಿ ಎಲ್ಲವೂ ಇಲ್ಲ, ಸೊ ಈ ಚೇಂಜ್ ಮಾಡಿದ್ದೀನಿ. ನೀವೇನಾದ್ರು ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಸೊ ಇದಾಗಿದೆ ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಿಪ್ ವಿಡಿಯೋ. ನೆಕ್ಸ್ಟು ನಾನು ಫಾರ್ಮಿಂಗ್ ವೀಡಿಯೋಸ್ ಹಾಕ್ತೀನಿ, ಆಮೇಲೆ ಬೇರೆ ಕಡೆ ಹೋದರೂ ಹಾಕ್ತಿರ್ತೀನಿ. ಇದೆಲ್ಲ ಬೇಕು ಅಂದರೆ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಸೇಮ್ ಇದೆ ರಾಯಲ್ 360 ಅಂತಲೇ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.